ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಶುಭೋದಯ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಕಾರಣಾಂತರದಿಂದ ಮೈಸೂರ್ಗೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಪಟ್ಟಿದ್ದೆ. ಯಾಕೆಂದ್ರೆ ದಸರಾ ಸೀಸನ್ ಲೈಟಿಂಗ್ಸ್ ಎಲ್ಲ ಯಾವ ತರ ಇರುತ್ತೆ, ಚಾಮುಂಡಿ ಬೆಟ್ಟ ಇರ್ತದ ಅಲ್ಲೆಲ್ಲ ಯಾವ ತರ ಇರುತ್ತೆ, ಆಮೇಲೆ ಕೆಲವೊಂದು ಸಂಭ್ರಮಾಚರಣೆಗಳನ್ನ ನಿಮ್ಗೆಲ್ಲ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಆಸೆ ಪಟ್ಟಿದ್ದೆ. ಬಟ್ ಕಾರಣಾಂತರದಿಂದ ನಾನು ಹೋಗಕ್ ಆಗ್ಲಿಲ್ಲ ಸ್ನೇಹಿತರೆ, ನಾನು ಬೇರೆ ಕಡೆ ಹೋಗ್ಬೇಕಾಯ್ತು. ಹಾಗಾಗಿನೇ ಸ್ನೇಹಿತರೆ ಹೋಗಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಮತ್ತೆ ನಮ್ಮ ತಂಗಿ ಇಬ್ರು ಹೋದ್ರು. ಹಾಗಾಗಿನೇ ನೋಡ್ರಿ, ಅವ್ರು ಒಂದು ವಿಡಿಯೋ ಮಾಡ್ಕೊಂಡ್ ಬಂದಿದ್ ನಾನ್ ನೋಡಿದ್ಮೇಲೆ ನನಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಅವ್ರನ್ನ ಅಪ್ಲೋಡ್ ಮಾಡ್ತಾ ಇದೀನಿ. ಇಲ್ಲಿಂದ ಸೀದಾ ಬ್ಯಾಂಗ್ಳೂರಿಗೆ ಹೋದ್ರು ಸ್ನೇಹಿತರೆ, ಯಾಕಂದ್ರೆ ನಮ್ಮ ಭಾವನ್ನ ಕರ್ಕೊಂಡು ಹೋಗ್ಬೇಕಾಯ್ತು. ಹಾಗಾಗಿನೇ ಅವ್ರ ಜೊತೆಗೆ ಒಂದು ಹೋಗೋಣ ಅಂತ ಪ್ಲಾನ್ ಮಾಡಿದ್ರು. ಹೋದ್ರು ಸ್ನೇಹಿತರೆ, ಇಲ್ಲಿಂದ ಸೀದಾ ಬ್ಯಾಂಗ್ಳೂರ್ಗೆ ಹೋಗಿ ಬ್ಯಾಂಗ್ಳೂರಲ್ಲಿ ಇಳ್ಕೊಂಡು ಸ್ನೇಹಿತರೆ ಸೀದಾ ಬೆಂಗಳೂರಿಂದ ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿದ್ದ ಹೊರಟಿದ್ದೆ ಮಂಡ್ಯ ಸ್ನೇಹಿತರೆ. ಮಂಡ್ಯ ಮುಖಾಂತರ ಹೋದಾಗ ಮಂಡ್ಯ ರೈಲ್ವೆ ಸ್ಟೇಷನ್ ನೋಡ್ಕೊಂಡು ಒಂದು ವಿಡಿಯೋನ ಮಾಡ್ಕೊಂಡು ಅಲ್ಲಿದ್ದ ಸೀದಾ ನಾವು ಹೊರಟಿದ್ದೆ ಎಲ್ಲಿಗಪ್ಪ ಅಂತಂದರೆ ಮೈಸೂರಿಗೆ. ಮೈಸೂರಲ್ಲಿ ಅಲ್ಲಿ ಹೋಗಿ ಇಳ್ಕೊಂಡ್ವಿ ಸ್ನೇಹಿತರೆ. ರೈಲ್ವೆ ಸ್ಟೇಷನ್ ಮುಖಾಂತರ ರೈಲಿಗೆ ಹೋಗಿ ಚೂರು ಇಳ್ಕೊಂಡಾದ್ಮೇಲೆ ಒಂದು ಮೃಗಾಲಯ ಕಾಣಿಸ್ತು. ಬಸ್ಸಿಗೆ ಹತ್ಕೊಂಡಾಗ ಬಸ್ನಲ್ಲಿ ನೋಡ್ಕೊಂತ ಹೋದಾಗ ಮೃಗಾಲಯ ಕಾಣಿಸ್ತು. ಅದು ಒಂದು ವಿಡಿಯೋ ಮಾಡ್ಕೊತ ಬಂದರು ಸ್ನೇಹಿತರೆ. ಅಲ್ಲಿಂದ ಸೀದಾ ಮತ್ತೆ ನೆಕ್ಸ್ಟ್ ಹೊರಟಿದ್ದೆ ಸ್ನೇಹಿತರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಇಲ್ಲಿದ್ದ ನಾವು ಹೋಗ್ಬೇಕು ಅಂದ್ಕೊಂಡಾಗ ಮೊದಲು ಬರೋದೇ ಅರಮನೆ. ನೋಡಿ ಯಾವ ಥರ ಒಂದು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ಬೆಳಗ್ಗೆ ನೋಡೋದಕ್ಕೂ ರಾತ್ರಿ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇರ್ತದೆ ಅಂತ ಹೇಳ್ಬಿಟ್ಟು ಸೂಪರಾಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿಸಿದ್ದಾರೆ ಅನಿಸುತ್ತೆ. ನಾನು ಲೈಟಿಂಗ್ಸ್ನ ಯಾವ ಥರ ಇದೆ ಏನು ಅಂತ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ, ಆಮೇಲೆ ಬರ್ತೀನಿ. ಫಸ್ಟ್ ಈಗ ಅದನ್ನು ಎಲ್ಲಿಗಪ್ಪ ಅಂತಂದರೆ ಮೊದಲನೇದಾಗಿ ನೋಡ್ಬೇಕಾಗಿರೋದು ನೀವು ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಎಲ್ಲಿದೆ ಬಂತು ನೋಡಿ. ಸೀದಾ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಬಸ್ಸಲ್ಲಿ. ನಮ್ಮಣ್ಣ, ನಮ್ಮ ಅತ್ತಿಗೆ, ನಮ್ಮಣ್ಣ, ನಮ್ಮ ತಂಗಿ, ನಮ್ಮ ಭಾವ ಮೂವರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಯಾವ ಥರ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ಫುಲ್ಲು ಬಸ್ನಲ್ಲಿ ನೋಡೋಕ್ಕಾಗ್ತಿಲ್ಲ, ಅಷ್ಟರ ಮಟ್ಟಿಗೆ ತುಂಬಾ ಚೆನ್ನಾಗಿ ಒಂದು ಇದು ಮಾಡ್ಕೊಂಡಿದ್ದಾರೆ. ಹಾಗಾಗಿನೇ ನೋಡಿ ಬಸ್ಸಲ್ಲಿದೆ. ಹಂಗೋ ಹಿಂಗೋ ಮಾಡಿಬಿಟ್ಟು ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದಾಯ್ತು. ಬಂದಾದಮೇಲೆ ನಾವು ನೋಡಬೇಕು ಅಂತ ಫಸ್ಟ್ ಅನ್ಸೋದೆ ಎಲ್ಲರಿಗೂ, ಫಸ್ಟ್ ಎಂಟ್ರೆನ್ಸ್ನ ನೋಡಬೇಕು. ಎಂಟ್ರೆನ್ಸ್ ಅಂದ ತಕ್ಷಣ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಮೇಲೆ ಒಬ್ಬ ವ್ಯಕ್ತಿ ತುಂಬಾ ಇಂಟ್ರೆಸ್ಟಿಂಗ್ ಕಾಣಿಸೋದು ಅಂತಂದರೆ ಅದೇ ನಮ್ಮ ಮಹಿಷಾಸುರ. ಈ ಮಹಿಷಾಸುರನನ್ನು ನೋಡೋದಕ್ಕೆ, ಕೊಲ್ಲೋದಕ್ಕೆ ಚಾಮುಂಡೇಶ್ವರಿ ಯಾವ ಥರ ಎತ್ತಿದ್ದು ಅದು ನೋಡಿ, ಮಹಿಷಾಸುರನನ್ನು ಯಾವ ಥರ ಒಂದು ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸು ನೋಡಿದ ತಕ್ಷಣ ಮತ್ತೆ ಸೀದಾ ಅಮ್ಮನವ್ರ ದೇವಸ್ಥಾನಕ್ಕೆ ಹೊಂಟ್ವಿ. ಆ ತಾಯಿ ಚಾಮುಂಡೇಶ್ವರ ದರ್ಶನ ಮಾಡ್ಕೊಂಡು ಅಲ್ಲಿದ್ದ ಸೀದಾ ಬಂದಿದ್ದೆ ದಸರಾ ಕೇಕ್ ಶೋ. ಈ ದಸರಾ ಕೇಕ್ ಶೋನಲ್ಲಿ ನೋಡ್ಕೊಂಡ್ರೆ ಒಳಗಡೆ ತುಂಬಾ ಮ್ಯೂಸಿಯಮ್ಸ್ ಥರ ರೆಡಿ ಮಾಡಿದ್ದಾರೆ ಮೈಸೂರನ್ನ. ಯಾವ ಥರ ಅಂತ ನೀವು ನೋಡಿ ಸ್ನೇಹಿತರೆ, ಇಲ್ಲಿ ತುಂಬಾ ಚೆನ್ನಾಗಿ ಒಂದು ಆರ್ಗ್ಯುಮೆಂಟ್ಸ್ ಅಂದರೆ ಅರೇಂಜ್ಮೆಂಟನ್ನು ಮಾಡಿದ್ದಾರೆ. ಮೈಸೂರದ್ದು ಒಂದು ಪ್ಯಾಲೇಸ್ನ ಒಂದು ಅರೇಂಜ್ಮೆಂಟ್ ಥರ್ಮಾಕೋಲಲ್ಲಿ ಮಾಡಿರ್ಬೇಕು ಅನಿಸುತ್ತೆ. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಅಲ್ಲಿದ್ದ ಸೀದಾ ನೆಕ್ಸ್ಟ್ ನೋಡ್ತಾ ಹೋದರೆ ಒಂದೊಂದು ಫೋಟೋಸ್ ಆಗಿರ್ಬೋದು. ಇಲ್ಲಿ ನೋಡಿ KRS ಡ್ಯಾಮ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತುಂಬಾ ಚೆನ್ನಾಗೇ ಮಾಡಿದ್ದಾರೆ. ಮತ್ತು ಅಲ್ಲಿದ್ದ ಸೀದಾ ನೋಡ್ಕೊಂಡ್ರೆ ಮಹಾರಾಜರು ಯಾರಿದು, ಮಹಾರಾಜರ ಬಗ್ಗೆ ಒಂದು ಫೋಟೋಸ್ ಇದೆ. ಆಮೇಲೆ ಇಲ್ಲಿ ಬಂದರೆ ತುಂಬಾ ಚೆನ್ನಾಗಿರೋವಂಥ ಒಂದು ವಿಮಾನ ನಿಲ್ದಾಣದ ಬಗ್ಗೆ ಮಾಡಿದ್ದಾರೆ. ಅದಾದ ಮೇಲೆ ಇದೇನಪ್ಪ ಇದು, ಕ್ಲಾಕ್ ಟವರನ್ನು ಮಾಡಿದ್ದಾರೆ. ಅಲ್ಲಿಂದ ಬಂದರೆ ಇದು ನೋಡಿ ಸ್ನೇಹಿತರೆ, ಹಳೆಯ ಕಾಲದ ಒಂದು ಯಾವುದೋ ಒಂದು ಫಂಕ್ಷನ್ ಥರ ಮಾಡಿದ್ದಾರೆ. ಇನ್ನಿದು ನಿಮಗೆ ಗೊತ್ತೇ ಇರ್ಬೋದು, ಜಂಬೂ ಸವಾರಿನ ಮೈಸೂರು ಅರಮನೆಯಲ್ಲಿ ಯಾವ ಥರ ಒಂದು ಇದನ್ನು ಮಾಡಿದ್ದಾರೆ ನೋಡಿ, ಯಾವ ಥರ ರೆಡಿ ಮಾಡಿಸಿದ್ದಾರೆ. ಅಲ್ಲಿದ್ದ ಸೀದಾ ನೆಕ್ಸ್ಟ್ ಅನ್ಕೊಂಡ ತಕ್ಷಣವೇ ಹೋಗೋದೆ ಊಟ. ಈ ಊಟ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು, ಮೈಸೂರಲ್ಲಿ ಆಹಾರ ಮೇಳ ಅಂತ ನಡೀತಾ ಇತ್ತಂತೆ. ಅಲ್ಲಿ ಭರ್ಜರಿಯಾಗಿ ಮೀಲ್ಸು
ಯಾವ ಥರ ಮೀಲ್ಸು ಅಂತಂದರೆ ನೀವು ಆಶ್ಚರ್ಯ ಪಡ್ಬೇಕು. ಆ ಥರ 99 ರುಪೀಸಿಗೆಲ್ಲ ಒಳ್ಳೊಳ್ಳೆ ಆಫರ್ ಇದ್ವು ಅಂತ ಕಂಡ್ರೆ ನನಗೆ ತುಂಬಾ ಮಿಸ್ ಮಾಡ್ಕೊಂಬಿಟ್ಟೆ ಅಂತ ನಮ್ಮ ತಂಗಿ ಹೇಳ್ತಾಯಿದ್ಲು. ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು, ಸಕ್ಕತ್ತಾಗಿತ್ತು. ಇಲ್ಲಿ ಸ್ಪೆಷಲ್ ಅಂತಂದರೆ ಏನು ಅಂತಂದರೆ, ನಿಮಗೊಬ್ಬರು ವ್ಯಕ್ತಿನ ತೋರಿಸ್ತೀನಿ ನಾನು ಸ್ನೇಹಿತರೆ. ಇಲ್ಲಿ ಯಾರು ಸ್ಪೆಷಲಪ್ಪ ಅಂಥ ವ್ಯಕ್ತಿ ಅಂತ ಕೇಳ್ಬೋದು ನೀವು. ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ, ಮೈಸೂರು ಅಂದ ತಕ್ಷಣ ನಿಮಗೆಲ್ಲ ನೆನಪಾಗದೆ ನಮ್ಮ ಗುರು ಡಿ ಬಾಸ್ನ ಒಂದು ಅವರ ಅಳಿಯ ಅಂದರೆ ಅಕ್ಕನ ಮಗ ಬಂದ್ಬಿಟ್ಟು ಇಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಶಾಪ್ನ ಓಪನ್ ಮಾಡಿದ್ರಂತೆ. ಅದು ಒಂದು ಮೇಳದ್ದು ಯಾವ ಥರ ಒಂದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು, ಅದು ಮೀಲ್ಸ್ ಸೂಪರಾಗಿತ್ತು. ಬರುತ್ತೆ ಸ್ನೇಹಿತರೆ. ಇಲ್ಲಿ ಎಲ್ಲ ಥರ ಸ್ಪೆಷಲ್ ಇದೆ ನೋಡಿ, ಎಲ್ಲ ಊರಿನ ಥರ ಸ್ಪೆಷಲ್ಸು ಇಲ್ಲಿತ್ತಂತೆ ನೋಡಿ ಸ್ನೇಹಿತರೆ. ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಬೇಕಾ, ಬಂಬು ಬಿರಿಯಾನಿ ಬೇಕಾ, ನಿಮಗೆ ಯಾವ ಥರದ್ದು ಬೇಕು ಹೇಳಿ, ಎಲ್ಲ ಥರದ ಅಡುಗೆನೂ ಇಲ್ಲಿದ್ದಾವೆ. ತಿನ್ನೋನೊಬ್ಬ ನೋಡ್ದನೊಬ್ಬ ಅನ್ನೋ ಲೆಕ್ಕಕ್ಕೆ ಹೊಸಕೋಟೆ ಬಿರಿಯಾನಿ, ಆಮೇಲೆ ಅದು ಯಾವುದೋ ಹನುಮಂತ ಹೋಟೆಲ್ ಇನ್ನೂ ಬಂತು ನೋಡಿ ಸ್ನೇಹಿತರೆ. ಇದೇ ನೆಮ್ಮದಿ ಊಟ ಇಲ್ಲೇ ಇರೋದು ನೋಡಿ ಸ್ನೇಹಿತರೆ. ನಿಮಗೆ ಕಾಣಿಸೋದು ಯಾರಪ್ಪ ಅಂತಂದರೆ ಇಲ್ಲೇ ಕಾಣಿಸ್ತಾರೆ. ಅವ್ರು ಸರ್ವ್ ಮಾಡ್ತಾ ಇದ್ದಾರಲ್ಲ ಅವರೇ ನೋಡಿ ಸ್ನೇಹಿತರೆ, ಅವ್ರ ಅಳಿಯ ದರ್ಶನ್ ಸರ್ ಅವರ ಅಳಿಯ. ಒಂದು ಸೂಪರಾಗಿ ಅಡುಗೆಗಳಾಗಿತ್ತು. 99 ರುಪೀಸ್ಗೆಲ್ಲ ಊಟ ಇದೆಯಲ್ಲಪ್ಪ. ಬಿರಿಯಾನಿ ಯಾವುದೋ ಮಡಿಕೆ ಬಿರಿಯಾನಿ ಅಂತೆ, ಹಬ್ಬ ಇದು 119 ಸ್ಟೈಲ್ ದೋಸೆನ ಏನೋ ಸ್ಪೈಸಿ ಫುಡ್ಸು. ಇಲ್ಲಿ ಯಾವುದೋ ಮಂಡಿಪೇಟೆ ಬಿರಿಯಾನಿ. ಅಲ್ಲಿದ್ದ ಸೀದಾ ನೋಡ್ಕೊಂಡು ಸೀದಾ ಬಂದಿದ್ದೆ ಮೈಸೂರು ಅರಮನೆ. ಬರ್ತಾ ಸಂಜೆ ಆಗ್ಬಿಡ್ತಂತ ಸ್ನೇಹಿತರೆ. ಅದನ್ನೆಲ್ಲ ನೋಡ್ಕೊಂಡು ತಿನ್ಕೊಂಡು ಬರೋದಕ್ಕೆ ಅಲ್ಲಿದ್ದ ಸೀದಾ ನೋಡ್ಕೊಂಡು ಬರೋದೆ ಸೀದಾ ನಾವು ನೋಡೋದೆ ಲೈಟಿಂಗ್ಸ್ನ. ಇನ್ನು ಮೈಸೂರಿಗೆ ನವರಾತ್ರಿ ಟೈಮಲ್ಲಿ ಆಗ್ತಾರೆ ಸ್ನೇಹಿತರೆ ಲೈಟಿಂಗ್ಸು. ಯಾವ ಥರ ಇರ್ತದೆ ಅಂತ ಹೇಳ್ಬಿಟ್ರೆ ಒಂಥರ ಆಶ್ಚರ್ಯ ಪಡ್ಬೇಕು ಬಿಡಿ. ನಾನು ಯಾವತ್ತೂ ನೋಡಿದ್ದಿಲ್ಲಪ್ಪ, ಇದೇ ಫಸ್ಟ್ ಟೈಮು. ಹಾಗಾಗಿ ನಾನು ನೋಡಿ ಸ್ನೇಹಿತರೆ, ನನಗೆ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಸಿನಿಮಾದಲ್ಲಿ ಮಾತ್ರ ನೋಡ್ತಿದ್ದೆ, ರಿಯಲ್ ಲೈಫಲ್ಲಿ ನೋಡೋಕ್ಕಾಗಿದ್ದಿಲ್ಲ. ಈಗಲೂ ಕೂಡ ಅಷ್ಟೇ ಹೋಗೋಕ್ಕಾಗಲಿಲ್ಲ. ನಮ್ಮ ತಂಗಿ ತುಂಬಾ ಚೆನ್ನಾಗಿ ವೀಡಿಯೋನ ಮಾಡ್ಕೊಂಬಂದಿದ್ದಾಳೆ. ಇದಕ್ಕೆಲ್ಲ ಮೂಲ ಕಾರಣ ಬಂದ್ಬಿಟ್ಟು ನಮ್ಮ ಭಾವನೆ ತುಂಬಾ ಚೆನ್ನಾಗಿ ರೆಡಿ ಒಂದು ವೀಡಿಯೋನ ರೆಡಿ ಮಾಡಿದ್ದಾರೆ ನೋಡಿ, ಯಾವ ಥರ ರೆಕಾರ್ಡ್ ಮಾಡಿದ್ದಾರೆ ಅಂಥೇಳಿ. ನನಗೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ. ನನಗೆ ತುಂಬಾ ಇಷ್ಟ ಆಯಿತು ನೋಡಿ, ನವರಾತ್ರಿ ಸ್ಪೆಷಲ್ ಯಾವ ಥರ ಒಂದು ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಫುಲ್ ಫೋಕಸ್ ಹತ್ರ ಇದ್ರೆ ಚಂದ. ರಾತ್ರಿ ಆದ ತಕ್ಷಣ ಫುಲ್ಲು ಲೈಟಿಂಗ್ಸ್ ನೋಡೋಕೆ ಯಾಕೆ ಮೈಸೂರಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ. ಅದು ಈ ವಿಡಿಯೋದಲ್ಲಿ ನೋಡಿದ್ಮೇಲೆ ನನಗೆ ತುಂಬಾ ಇಷ್ಟ ಆಯಿತು. ಹತ್ರದಿಂದ ದೂರದಿಂದ ಎಲ್ಲ ಥರದ ಆ್ಯಂಗಲಲ್ಲೂ ತುಂಬಾ ಚೆನ್ನಾಗಿ ಒಂದು ವಿಡಿಯೋ ಬಂದಿದೆ ಸ್ನೇಹಿತರೆ. ಹಾಗಾಗಿನೇ ಈ ವಿಡಿಯೋನ ನಾನು ನೋಡಿದೆ, ನಿಮಗೂ ಕೂಡ ತೋರಿಸ್ಬೇಕಂತ ತುಂಬ ಆಸೆ ಆಯಿತು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ ಸ್ನೇಹಿತರೆ. ಹಾಗೆಯೇ
ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಮತ್ತು ಮೈಸೂರಿನವರು ಯಾರ್ಯಾರು ಇದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಹಾಕಿ ನಮ್ಮೂರು ಮೈಸೂರು ಅಂತ ಹೇಳ್ಬಿಟ್ಟು ಹಾಗೆಯೇ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇದನ್ನೆಲ್ಲ ಯಾರ್ಯಾರು ನೋಡಿದ್ದೀರಾ ದಯವಿಟ್ಟು ಒಂದ್ಸಲ ಕಮೆಂಟ್ ಹಾಕಿ ಸ್ನೇಹಿತರೆ. ನಾವು ನವರಾತ್ರಿ ಟೈಮಲ್ಲಿ ನೋಡ್ಕೊಂಬಂದಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ನನಗಂತೂ ಇಷ್ಟ ಆಯಿತು ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರ್ಯಾರೆಲ್ಲ ನವರಾತ್ರಿ ಸ್ಪೆಷಲ್ ಈ ಥರ ನೋಡಿಲ್ವೋ ಮೊದಲು ಹೋಗಿ ನೋಡ್ಕೊಂಬನ್ನಿ ಸ್ನೇಹಿತರೆ. ನನಗೂ ಆದಷ್ಟು ಟೈಮ್ ಸಿಕ್ತು ಅಂದರೆ ಜಂಬೂ ಸವಾರಿ ಟೈಮಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಶುಭೋದಯ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನ ಅಡ್ವಾನ್ಸ್ ದಸರಾ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.